ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಡಿನ್ನರ್ ಮೀಟಿಂಗ್ಗಳ ಅಬ್ಬರ ಶುರುವಾಗಿದೆ. ಮೊನ್ನೆ ಸಿದ್ದರಾಮಯ್ಯ ಅವರ ಆಪ್ತರು ಡಿನ್ನರ್ ಹೆಸರಲ್ಲಿ ಒಟ್ಟು ಸೇರಿದ್ರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಡಿನ್ನರ್ ಹೆಸರಿನಲ್ಲಿ ಒಟ್ಟು ಸೇರಿದ್ದಾರೆ. ಚರ್ಚೆಗಳಾಗಿದೆ. ಈ ಚರ್ಚೆಗಳು ಸದ್ಯ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುತ್ತೆ ಅನ್ನುವಂಥ ಮುನ್ಸೂಚನೆಯ ಕೂಡ ಕೊಡೋದಕ್ಕೆ ಶುರುವಾಗಿದೆ. ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಅಥವಾ ಸಿದ್ದರಾಮಯ್ಯ ಟೀಮ್ನ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿ.ಕೆ.ಶಿ ಟೀಮ್ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದೆ. ಈ ಡಿನ್ನರ್ ಮೀಟಿಂಗ್ ಅಲ್ಲಿ 40ಕ್ಕೂ ಹೆಚ್ಚು ಶಾಸಕರು, ಅದರಲ್ಲಿ ಕೆಲವರು ಸಚಿವರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿರೋದು. ಕದನ ವಿರಾಮ ಘೋಷಣೆಯಾಗಿತ್ತು. ಅದರ ವ್ಯಾಲಿಡಿಟಿ ಡಿಸೆಂಬರ್ 19 ಅನ್ನೋದು ಖಚಿತ ಆಗಿತ್ತು. ಯಾಕಂತಂದ್ರೆ ಅವತ್ತು ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗತ್ತೆ. ಅದಾದ ನಂತರ ಏನಿದ್ರು ಕೂಡ ಹಂಗಾಮ ಅನ್ನೋದು ಖಚಿತ ಆಗಿತ್ತು. ಅದರಂತೆ ಸದ್ಯ ನಡೀತಾ ಇರುವಂತ ಬೆಳವಣಿಗೆಗಳು ಮಾಡ್ತಾನೆ ಇರ್ತಾರೆ. ಡಿನ್ನರ್ ಸುಮಾರು ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡ್ಕತ್ತ ಅದಕ್ಕೆಲ್ಲ ಇವತ್ತು ಕೂಡ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದ್ರು. ಅವರು ಮಾತನಾಡಿದ್ದು ಏನು ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡುತ್ತೀವಿ. ಆದರೆ ನಿನ್ನೆ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದ್ದು ವಿವಾದಕ್ಕೆ ಕಾರಣ ಆಗಿತ್ತು. ವಿವಾದ ಅನ್ನೋದಕ್ಕಿಂತ ಡಿ.ಕೆ. ಟೀಮ್ನ ಆಕ್ರೋಶಕ್ಕೆ ಗುರಿಯಾಗಿತ್ತು. ನಿನ್ನೆ ಯತೀಂದ್ರ ಅವರು ಮಾತನಾಡಿದ್ದು ಏನು ಅಂತಂದ್ರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸೊ ಇವಾಗ ಆಯ್ತು, ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ನಾನೇನು ಮಾಡಕ್ಕಾಗಿತ್ತು. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ. ಡಿನ್ನರ್ ಸುಮಾರು ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡ್ಕತ್ತ ಅದಕ್ಕೆಲ್ಲ ಇದು ಡಾಕ್ಟರ್ ಯತೀಂದ್ರ ಅವರ ಪ್ರತಿಕ್ರಿಯೆ. ಅವರು ತಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದಲ್ಲ. ಇದು ಬದಲಾಗಿ ನಾನು ಏನನ್ನ ಹೇಳಬೇಕಿತ್ತೋ ಅದನ್ನು ಹೇಳಿದ್ದೀನಿ ಆಲ್ರೆಡಿ, ಮತ್ತೆ ಮಾತನಾಡಲ್ಲ ಅಂತಾನೆ ಹೇಳಿದ್ದು. ಆ ಮೂಲಕ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅನ್ನುವಂತ ಒಂದು ವಿಚಾರನೆ ಇರೋದು ಡಾಕ್ಟರ್ ಯತೀಂದ್ರ ಅವರ ಮಾತಿನಲ್ಲಿ. ಅವರ ಹೇಳಿಕೆ ಏನಾಗಿತ್ತು ನಿನ್ನೆ? ಅವರು ಹೇಳಿದ್ದು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಹೈಕಮಾಂಡೇ ಇದನ್ನ ಹೇಳಿದೆ. ಹೈಕಮಾಂಡೇ ಹೇಳಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಹೈಕಮಾಂಡ್ ಹೇಳಿದೆ ಅಂತಾದ್ರೆ ಯಾರಿಗೆ ಹೇಳಿದೆ, ಯಾವಾಗ ಹೇಳಿದೆ, ಏನು ಅಂತ ಹೇಳಿದೆ, ಇದರ ಬಗ್ಗೆ ಸ್ಪಷ್ಟತೆ ಯಾರಿಗೂ ಇಲ್ಲ. ಯತೀಂದ್ರ ಅವರು ಒಬ್ಬರನ್ನ ಹೊರತುಪಡಿಸಿ. ಯತೀಂದ್ರ ಅವರಿಗೆ ಸ್ಪೆಷಲ್ ಆಗಿ ಹೈಕಮಾಂಡ್ ಹೇಳಿದ್ಯಾ ಗೊತ್ತಿಲ್ಲ. ಇನ್ನು ಡಿಸೆಂಬರ್ 19 ನಂತರ ದೆಹಲಿಯಲ್ಲಿ ವರಿಷ್ಠರಿಂದ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ. ಅದಕ್ಕೂ ಮೊದಲೇ ಡಿ.ಕೆ. ಶಿವಕುಮಾರ್ ಒಂದು ಸಭೆ ಮಾಡಿದ್ದಾರೆ. ತಮ್ಮ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಅವರು ಕೊಟ್ಟಿರುವಂತ ಸೂಚನೆ ತಮ್ಮ ಆಪ್ತರಿಗೆ, ಯಾರು ಏನನ್ನಾದರೂ ಮಾತನಾಡಲಿ, ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಡಿ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಯತೀಂದ್ರ ಅವರ ಮಾತಿಗೆ ಪ್ರತಿಕ್ರಿಯಿಸಬೇಡಿ ಅನ್ನೋದೇ. ವರಿಷ್ಠರ ಮುಂದೆ ನಾನು ಹಕ್ಕು ಮಂಡಿಸ್ತೀನಿ, ಯಾರೇ ಪ್ರಚೋದನೆಗೆ ಒಳಪಡಿಸಿದ್ರು ಕೂಡ ನೀವು ಪ್ರಚೋದನೆಗೆ ಒಳಗಾಗಬೇಡಿ ಅಂತ. ನಾನು ಕಟ್ಟಿದ ಮನೆಯಲ್ಲಿ ನ್ಯಾಯ ಕೇಳ್ತೀನಿ, ನೀವು ಯಾರು ತಲೆ ಕೆಡಿಸಿಕೊಳ್ಳಬೇಡಿ. ಕೊಟ್ಟ ಮಾತನ್ನ ಜಾರಿಗೆ ತರೋ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಂದಿನ ವಾರ ದಿಲ್ಲಿಗೆ ಹೋಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ವಿದ್ಯಾ, ಇನ್ನು ಆನಂದ್ ಇದ್ದಾರೆ, ಜೊತೆಗೆ ಮಾರುತೇಶ್ ಕೂಡ ರೆಡಿ ಇದ್ದಾರೆ. ವಿದ್ಯಾ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಟೀಮಲ್ಲೂ ಸದ್ಯ ಏನಾಗ್ತಿದೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಯಾಕಂತಂದ್ರೆ ಪ್ರಚೋದನೆಗೊಳಪಡಿಸುವಂತ ಪ್ರಯತ್ನಗಳಾಗ್ತಿದೆ. ಪ್ರಚೋದನೆಗೆ ಒಳಗಾಗ್ತಾ ಇಲ್ಲ ಯಾವ ಶಾಸಕರು ಕೂಡ. ಬಹಳ ಸಹನೆಯಿಂದ ಪ್ರತಿಕ್ರಿಯೆ ಕೊಟ್ಟರು ನಿನ್ನೆ ಎಲ್ಲರೂ ಕೂಡ. ಏನಾಗ್ತಿದೆ ಆಕ್ಚುಲಿ?
ಖಂಡಿತವಾಗ್ಲೂ ರಕ್ಷತ್, ಈ ಹಿಂದೆ ಕೂಡ DCM DK ಶಿವಕುಮಾರ್ ಅವರು ಶಾಸಕರಿಗೆ, ಅದರಲ್ಲೂ ಅವರ ಆಪ್ತ ಬಳಕೆ ಪದೇ ಪದೇ ಹೇಳ್ತಾ ಇದ್ರು, ಅವರ ಬಣದಲ್ಲಿರುವಂತಹ ಶಾಸಕರು ಯಾರೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾತನಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಕೊಡ್ತಾ ಇದ್ರು. ಆದರೂ ಕೂಡ ಕಾಂಗ್ರೆಸ್ನ ಪಕ್ಷದಲ್ಲಿರುವಂತಹ ಬೇರೆ ಸಚಿವರಿರಬಹುದು, ಶಾಸಕರು ಅಂದ್ರೆ ಅದರಲ್ಲೂ ಮುಖ್ಯವಾಗಿ CM ಬಣದ ಶಾಸಕರಾಗ್ಲಿ ಸಚಿವರಾಗ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಉದ್ವೇಗಕ್ಕೆ ಒಳಗಾಗಿ ಸಾಕಷ್ಟು DCM ಬಣದ ಶಾಸಕರು ಕೂಡ ಮಾತನಾಡ್ತಾ ಇದ್ರು. ಇದರಿಂದಾಗಿ ಸಾಕಷ್ಟು ಮುಜುಗರಕ್ಕೆ ಈಡಾಗ್ತಾ ಇತ್ತು. ಈ ಕಾರಣಕ್ಕಾಗಿಯೇ DCM DK ಶಿವಕುಮಾರ್ ಅವರು ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೀತಾ ಇರುವಂತದ್ದು. ಯಾರೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾತನಾಡಬೇಡಿ, ಯಾರೇ ಏನೇ ಮಾತನಾಡಿದ್ರು ಕೂಡ ನೀವು ಸೈಲೆಂಟ್ ಆಗಿರಿ, ನಾನು ಎಲ್ಲಿ ಕ್ಲೈಮ್ ಮಾಡಬೇಕು ಅಲ್ಲಿ ನಾನು ಕ್ಲೈಮ್ ಮಾಡ್ಕೋತೀನಿ ಅನ್ನುವಂತಹ ಮಾತನ್ನ ಶಾಸಕರ ಬಳಿ ಹೇಳಿದ್ದಾರೆ. ಮುಂದಿನ ವಾರ ನಾನು ದೆಹಲಿಗೆ ಹೋಗುವನಿದ್ದೇನೆ, ಆ ಬಳಿಕ ನಾನು ಹೈಕಮಾಂಡ್ ಬಳಿ ಹೋಗಿ ನನಗೆ ಏನು ಮಾತನ್ನ ಕೊಟ್ಟಿದ್ರು, ನನ್ನದೇನಿದೆ ಅದನ್ನ ನಾನು ಹೈಕಮಾಂಡ್ ಮುಂದೆ ಹೇಳ್ತೀನಿ ಅನ್ನುವಂತಹ ಮಾತನ್ನ ಈಗ ಸದ್ಯಕ್ಕೆ DCM DK ಶಿವಕುಮಾರ್ ಅವರು ಶಾಸಕರ ಬಳಿ ಹೇಳಿರುವಂತದ್ದು. ನಿನ್ನೆ ಕೇವಲ DCM DK ಶಿವಕುಮಾರ್ ಅವರ ಆಪ್ತ ಬಣ ಮಾತ್ರ ಅಲ್ಲ, ಬೇರೆ ಬೇರೆ ಶಾಸಕರಿಗೂ ಕೂಡ ಒಂದಷ್ಟು ಆಹ್ವಾನವನ್ನ ಕೊಟ್ಟಿದ್ರು. ದೆಹಲಿಗೆ 14ನೇ ತಾರೀಕು ದೆಹಲಿಗೆ ಹೋಗುವಂತಹ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ಎಲ್ಲರೂ ಕೂಡ KPCCಯ ವತಿಯಿಂದ ನೀವೆಲ್ಲರೂ ಕೂಡ ಬಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಆಹ್ವಾನ ಸಿಕ್ಕಿತ್ತು. ಆದ್ರೆ ಸಾಕಷ್ಟು ಜನ ಶಾಸಕರು ಹೋಗಿರಲಿಲ್ಲ. ಒಂದಷ್ಟು ಜನ ಶಾಸಕರು ಯಾರೆಲ್ಲ DCM DK ಶಿವಕುಮಾರ್ ಅವರಿಗೆ ಆಪ್ತರಿದ್ರು ಅವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಶಾಸಕರು ಕೂಡ 100% ನಿಮ್ಮನ್ನ CM ಮಾಡೇ ಮಾಡ್ತಾರೆ ಅನ್ನುವ ಬಹುಶಃ ನಿನ್ನೆ ಡಾಕ್ಟರ್ ಯತೀಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಾವ ಬದಲಾವಣೆಯೂ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ ಹೇಳಿದ್ರು. ಸೊ ಈ ಸ್ಟೇಟ್ಮೆಂಟ್ನ ಬಗ್ಗೆ ಡಿನ್ನರ್ ಮೀಟಿಂಗ್ ಅಲ್ಲಿ ಇರಬಹುದು ಅಥವಾ DK ಟೀಮ್ ಅಲ್ಲಿ ಇರಬಹುದು, ಏನಿದೆ ಒಪಿನಿಯನ್? ಯಾಕಂತಂದ್ರೆ ಯಾರಿಗೂ ಹೇಳದ್ದನ್ನ ಯತೀಂದ್ರ ಅವರಿಗೆ ಹೇಳಿದ್ರು ಅಂತ ಅವ್ರು ಮೂರು ಬಾರಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದೆ ಯಾವ ಬದಲಾವಣೆಯೂ ಇಲ್ಲ ಅಂತ. ಖಂಡಿತವಾಗ್ಲೂ ರಕ್ಷತ್, ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಇದ್ರ ಬಗ್ಗೆ ಚರ್ಚೆಗೆ ಶಾಸಕರು ಮುಂದಾದಂತ ಸಂದರ್ಭದಲ್ಲೇ DCM DK ಶಿವಕುಮಾರ್ ಅವರು ನೀವು ಯಾವುದೇ ಕಾರಣಕ್ಕೂ ಕೂಡ ಇದರ ಬಗ್ಗೆ ನೀವು ರಿಯಾಕ್ಟ್ ಅನ್ನ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯರವರ ಜೊತೆಗೆ ಬೇರೆ ಯಾವುದೇ ಶಾಸಕರಾಗ್ಲಿ ಸಚಿವರಾಗ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾತನಾಡಿದ್ರೆ ನೀವು ಯಾರೂ ಕೂಡ ರಿಯಾಕ್ಟ್ ಮಾಡಬೇಡಿ. ಆ ರೀತಿಯಾಗಿ ರಿಯಾಕ್ಟ್ ನೀವು ಕೂಡ ಮಾಡಿದ್ರೆ ನಮ್ಮದು ಕೂಡ ಇದರಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನ ಹೇಳುವಂತಹ ಸಾಧ್ಯತೆ ಇರುತ್ತೆ ಹೈಕಮಾಂಡ್ ಮುಂದೆ. ಈ ಕಾರಣಕ್ಕಾಗಿ ನೀವು ಯಾರು ಕೂಡ ಮಾತನಾಡಬೇಡಿ, ನನಗೆ ಏನು ಸಿಗಬೇಕು ಅದರ ಬಗ್ಗೆ ನಾನೇ ಮಾತನಾಡ್ತೀನಿ ಹೈಕಮಾಂಡ್ ಬಳಿ. ಹೈಕಮಾಂಡ್ ಈಗಾಗಲೇ ನನಗೆ ಮಾತನ್ನ ಕೊಟ್ಟಿದೆ, ಆ ಮಾತನ್ನ ನೀವು ಉಳಿಸ್ಕೊಡ್ತೀರಾ ಇಲ್ವಾ ಅನ್ನುವಂತಹ ನೇರ ಪ್ರಶ್ನೆಯನ್ನ ನಾನು ಹೈಕಮಾಂಡ್ ನಾಯಕರಿಗೆ ಕೇಳ್ತೀನಿ ಅನ್ನುವಂತಹ ಮಾತನ್ನ ಶಾಸಕರ ಮುಂದೆ ಹೇಳಿರುವಂತದ್ದು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ DCM DK ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಹೈಕಮಾಂಡ್ ಬಳಿಯೇ ತಮ್ಮ ನಿಲುವನ್ನ ತಿಳಿಸ್ತಾರೆ. ಆದ್ರೆ ಹೊರಭಾಗದಲ್ಲಿ ಯಾರಿಗೂ ಕೂಡ ತಮ್ಮ ನಿಲುವನ್ನ ತಿಳಿಸೋದಿಕ್ಕೆ ಅವರು ಸದ್ಯಕ್ಕೆ ಸಿದ್ಧರಿಲ್ಲ. ಹೈಕಮಾಂಡ್ ಬಳಿಯೇ ಅವರು ನೇರವಾಗಿ ಪ್ರಶ್ನೆಯನ್ನ ಮಾಡಿ CM ಸ್ಥಾನವನ್ನ ನೀವು ಕೊಡ್ತೀರಾ ಇಲ್ವಾ ಅನ್ನುವಂತಹ ಒತ್ತಾಯವನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ರಕ್ಷತ್. ಎಸ್ ವಿದ್ಯಾ, ಹಾಗೆ ಸಂಪರ್ಕದಲ್ಲಿರಿ, ನಾನು ಮಾರುತೇಶನ್ ಇನ್ಕ್ಲೂಡ್ ಮಾಡ್ಕೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.